ಯಾರು ನೀವು ಏನು ಮಾಡ್ತೀರಿ? ನನ್ನ ಹೆಸರು ಬಲ್ಬೀರು. ನಂದು ರಾಯಚೂರು. ನಾನು ಲೇಡೀಸ್ ಕೆಲಸ ಮಾಡ್ತೀನಿ. ನಂದು ಮದುವೆ ಆಗಿದ್ದು ಗುಡೇಕಲ್ ಎಮ್ಮಿಗ್ನೂರು. ಎಷ್ಟು ವರ್ಷದಿಂದ? ಅದು 18 ವರ್ಷ ಆಯಿತು. ಅವ್ರದ್ದು ಸೂರ್ಯಕಾರಿ, ನಾವು ಆರ್ಯಕಟ್ಟಿಗರು. ಹಂಗಾಗಿ ನಮ್ಮ ರಾಯಚೂರಾಗ ಕೊಟ್ಟಿದ್ರು ಅವರು. ಮದುವೆ ಮಾಡಿ ಆಕಿ ನಮ್ಮನ್ನ ಭಾಳ ಟಾರ್ಚರ್ ಮಾಡಕತ್ತಾಳ. ಆಕಿಂದು ಒಂದು ಲವರ್ ಇದ್ದಾನ, ಅವನದು ಹೆಸರು ರಂಗ. ಅವನದು ಅದೇ ಊರು, ಗುಡೇಕಲ್ ಎಮ್ಮಿಗ್ನೂರು. ಈಗ ಸದ್ಯ ಅಂದರೆ ಅವ್ನು ಪತ್ತಿಕುಂಟಿನಾಗ ಇರ್ತಾನೆ. ಅವನ ಜೊತೆಗೆ ತಿರುಗಾಡ್ತಾಳಾಕಿ. ಹಂಗಾಗಿ ನಮ್ಗೆ ಡೈವರ್ಸ್ ಬೇಕಂದರೆ ಪೊಲೀಸ್ ಸ್ಟೇಷನ್ನಾಗ, ಮಹಿಳಾ ಪೊಲೀಸ್ ಸ್ಟೇಷನ್ನಾಗ ಹೋಗಿ ನಮ್ಗೆ ಡೈವರ್ಸ್ ಬೇಕಂತಾನೆ ಜಗ್ಗಿ ಜಗಳ ಆಗಿದೆ. ಅವರು ಸರ್ ಅಂದರು, ನೀವು ಕೋರ್ಟಿಗೆ ಹೋಗ್ರಿ. ಕೋರ್ಟಿಗೆ ಹೋಗಿದ ಮೇಲೆ ಅಲ್ಲಿ ನಿಮ್ಗೆ ಡೈವರ್ಸ್ ಆಗ್ತದೆ. ಆಮೇಲೆ ನಮ್ಮ ಸಮಾಜದವ್ರು ಎಲ್ಲರೂ ಏನಂದರು, ಅಲ್ಲಿ ಕೋರ್ಟಿಗೆ ಹೋಗಿ ನೀನು ಡೈವರ್ಸ್ ಕೊಟ್ಟು ಬಿಡಪ್ಪ, ಈಕೆ ಏನು ಕೇಳೋಂಗಿಲ್ಲ ಮಾತಾ ಅಂದರೆ ನಾವು ಡೈವರ್ಸ್ ಕೋರ್ಟಿಗೆ ಹೋಗಿ ಹಾಕಿದ್ವಿ. ಅವರು ಪೊಲೀಸವ್ರು ಹೇಳಿದ ಸಲುವಾಗಿ ನಾವು ಹಾಕಿದ್ವಿ. ಆಮೇಲೆ ಆಕೆ ಕೋರ್ಟಿಗೆ ಬಂದಿಲ್ಲ, ಮತ್ತು ಡೈವರ್ಸ್ ಆಯಿತು. ಆಮೇಲೆ ಮೇಂಟೆನೆನ್ಸ್ ಕೇಸ್ ಹಾಕಿ ನಮ್ಗೆ ಟಾರ್ಚರ್ ಕೊಡ್ತಾಳೆ. ಮತ್ತು ಅವನ ಜೊತೆಗೆ ತಿರುಗಾಡ್ತಾಳೆ ಹಂಗೆ ಗಾಡಿ ಮೇಲೆ. ನಮ್ಗೆ ಒಂದು ಗಂಡು ಮಗ, ಒಂದು ಹೆಣ್ಣು ಮಗ, ಇಬ್ಬರು ಮಕ್ಕಳು. ಯಾರು ನೀವು ಏನು ಮಾಡ್ತೀರಿ? ನನ್ನ ಹೆಸರು ಬಲ್ಬೀರು. ನಂದು ರಾಯಚೂರು. ನಾನು ಲೇಡೀಸ್ ಕೆಲಸ ಮಾಡ್ತೀನಿ. ನಂದು ಮದುವೆ ಆಗಿದ್ದು ಗುಡೇಕಲ್ ಎಮ್ಮಿಗ್ನೂರು. ಎಷ್ಟು ವರ್ಷದಿಂದ? ಅದು 18 ವರ್ಷ ಆಯಿತು. ಅವ್ರದ್ದು ಸೂರ್ಯಕಾರಿ, ನಾವು ಆರ್ಯಕಟ್ಟಿಗರು. ಹಂಗಾಗಿ ನಮ್ಮ ರಾಯಚೂರಾಗ ಕೊಟ್ಟಿದ್ರು ಅವರು. ಮದುವೆ ಮಾಡಿ ಆಕಿ ನಮ್ಮನ್ನ ಭಾಳ ಟಾರ್ಚರ್ ಮಾಡಕತ್ತಾಳ. ಆಕಿಂದು ಒಂದು ಲವರ್ ಇದ್ದಾನ, ಅವನದು ಹೆಸರು ರಂಗ. ಅವನದು ಅದೇ ಊರು, ಗುಡೇಕಲ್ ಎಮ್ಮಿಗ್ನೂರು. ಈಗ ಸದ್ಯ ಅಂದರೆ ಅವ್ನು ಪತ್ತಿಕುಂಟಿನಾಗ ಇರ್ತಾನೆ. ಅವನ ಜೊತೆಗೆ ತಿರುಗಾಡ್ತಾಳಾಕಿ. ಹಂಗಾಗಿ ನಮ್ಗೆ ಡೈವರ್ಸ್ ಬೇಕಂದರೆ ಪೊಲೀಸ್ ಸ್ಟೇಷನ್ನಾಗ, ಮಹಿಳಾ ಪೊಲೀಸ್ ಸ್ಟೇಷನ್ನಾಗ ಹೋಗಿ ನಮ್ಗೆ ಡೈವರ್ಸ್ ಬೇಕಂತಾನೆ ಜಗ್ಗಿ ಜಗಳ ಆಗಿದೆ. ಅವರು ಸರ್ ಅಂದರು, ನೀವು ಕೋರ್ಟಿಗೆ ಹೋಗ್ರಿ. ಕೋರ್ಟಿಗೆ ಹೋಗಿದ ಮೇಲೆ ಅಲ್ಲಿ ನಿಮ್ಗೆ ಡೈವರ್ಸ್ ಆಗ್ತದೆ. ಆಮೇಲೆ ನಮ್ಮ ಸಮಾಜದವ್ರು ಎಲ್ಲರೂ ಏನಂದರು, ಅಲ್ಲಿ ಕೋರ್ಟಿಗೆ ಹೋಗಿ ನೀನು ಡೈವರ್ಸ್ ಕೊಟ್ಟು ಬಿಡಪ್ಪ, ಈಕೆ ಏನು ಕೇಳೋಂಗಿಲ್ಲ ಮಾತಾ ಅಂದರೆ ನಾವು ಡೈವರ್ಸ್ ಕೋರ್ಟಿಗೆ ಹೋಗಿ ಹಾಕಿದ್ವಿ. ಅವರು ಪೊಲೀಸವ್ರು ಹೇಳಿದ ಸಲುವಾಗಿ ನಾವು ಹಾಕಿದ್ವಿ. ಆಮೇಲೆ ಆಕೆ ಕೋರ್ಟಿಗೆ ಬಂದಿಲ್ಲ, ಮತ್ತು ಡೈವರ್ಸ್ ಆಯಿತು. ಆಮೇಲೆ ಮೇಂಟೆನೆನ್ಸ್ ಕೇಸ್ ಹಾಕಿ ನಮ್ಗೆ ಟಾರ್ಚರ್ ಕೊಡ್ತಾಳೆ. ಮತ್ತು ಅವನ ಜೊತೆಗೆ ತಿರುಗಾಡ್ತಾಳೆ ಹಂಗೆ ಗಾಡಿ ಮೇಲೆ. ನಮ್ಗೆ ಒಂದು ಗಂಡು ಮಗ, ಒಂದು ಹೆಣ್ಣು ಮಗ, ಇಬ್ಬರು ಮಕ್ಕಳು.